ನಗರದಲ್ಲಿ ಅದ್ದೂರಿಯಾಗಿ ನಡೆದ ಶನಿ ಮಹಾತ್ಮ ಜಯಂತ್ಯೋತ್ಸವ, ಸಾವಿರಾರು ಭಕ್ತರ ದರ್ಶನ. ಪಾವಗಡ ರಾಜ್ಯದಲ್ಲೇ ಪ್ರಸಿದ್ಧ ಪಡೆದ ಪಾವಗಡದ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಶನಿ ಜಯಂತ್ಯೋತ್ಸವ ಮತ್ತು ವೈಶಾಖ ಬಹುಳ ಅಮಾವಾಸ್ಯೆ ಒಂದೇ ದಿನ ಬಂದ ಹಿನ್ನೆಲೆಯಲ್ಲಿ ಶುಕ್ರವಾರ ಸಂಜೆಯಿಂದಲೇ ಭಕ್ತ ಸಾಗರ ಹರಿದು ಬಂದಿತ್ತು. ಶನಿವಾರ ಬೆಳಗಿನ ಜಾವ ವೇಳೆಗೆ ದೇವಸ್ಥಾನದ ಸುತ್ತಮುತ್ತ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲು ನಿರ್ಮಾಣವಾಗಿದ್ದು, ಜನಸಂದಣಿ ನಿಯಂತ್ರಿಸಲು ಆಯೋಜಕರು ಹರಸಾಹಸ ಪಡಬೇಕಾಯಿತು. ಶುಕ್ರವಾರ ಸಂಜೆಯಿಂದಲೇ ವಿವಿಧ ರಾಜ್ಯ ಮತ್ತು ಜಿಲ್ಲೆಗಳಿಂದ ಭಕ್ತರು ಆಗಮಿಸಲು ಆರಂಭಿಸಿದ್ದರು. ಇಂದು ಬೆಳಗ್ಗೆ 4 ಗಂಟೆಯಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಿತು. ಶನಿ ಮಹಾತ್ಮ ಸ್ವಾಮಿಗೆ ತೈಲಾಭಿಷೇಕ, ರುದ್ರಾಭಿಷೇಕ ಸೇರಿದಂತೆ ಎಲ್ಲಾ ಬಗೆಯ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ಜಯಂತ್ಯೋತ್ಸವದ ಅಂಗವಾಗಿ 200 ಕೆಜಿ ಹೂಗಳಿಂದ ಅದ್ದೂರಿ ಪುಷ್ಪಯಾಗ ನಡೆಸಿ ಸ್ವಾಮಿಗೆ ಅಲಂಕಾರ ಮಾಡಲಾಯಿತು. ಅಪಾರ ಜನಸಂದಣಿ ಹಿನ್ನೆಲೆಯಲ್ಲಿ ದೂರದಲ್ಲಿ ನಿಂತ ಭಕ್ತರಿಗಾಗಿ ಸಂಘದ ವತಿಯಿಂದ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿತ್ತು. ಪರದೆ ಮುಖಾಂತರವೇ ಸ್ವಾಮಿಯ ದರ್ಶನ ಪಡೆದ ಭಕ್ತರು ಪುಲಕಿತರಾದರು. ರಾತ್ರಿ 7 ಗಂಟೆಯಿಂದ ಜ್ಯೇಷ್ಠಾದೇವಿ ಮತ್ತು ಶ್ರೀ ಶನೇಶ್ವರ ಸ್ವಾಮಿಯ ದೀಪಾಲಂಕಾರ ಉತ್ಸವ ನಡೆಯಲಿದ್ದು, ಸುಶ್ರಾವ್ಯವಾದ ವಾದ್ಯಗೋಷ್ಠಿ ಮತ್ತು ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ಉತ್ಸವಕ್ಕೆ ಮೆರುಗು ತರಲಾಗಿದೆ. ಇಷ್ಟೊಂದು ಜನಸಂದಣಿ ಇದ್ದರೂ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ನೇತೃತ್ವದಲ್ಲಿ ಪಿಎಸ್ಐ ಸುನೀಲ್, ಶಿವಪ್ಪ, ಮುತ್ತುರಾಜ್, ಎಎಸ್ಐ ಮಹಮ್ಮದ್, ತಿಮ್ಮರಾಜು ಹಾಗೂ ಸಿಬ್ಬಂದಿ ಕೇಶವರಾಜು, ಗೋಪಾಲಕೃಷ್ಣ, ಶಿವಶೇಖರ, ರಾಜು ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿ ಯಶಸ್ವಿಯಾಗಿ ಬಂದೋಬಸ್ತ್ ನಿರ್ವಹಿಸಿದರು. ಎಸ್ಎಸ್ಕೆ ಸಂಘದ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸುಮಾರು 30,000 ಅಧಿಕ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು.